ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಫುಡ್ಡಿ ಫ್ಯಾಷನ್ ವರ್ಲ್ಡ್. ನಾನಿವತ್ತು ನಿಮಗೆ ತೋರಿಸ್ತಾ ಇರೋಂಥ ರೆಸಿಪಿ ವೆಜ್ ಫ್ರೈಡ್ ರೈಸ್ನ ಮನೇಲೇ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಾನು ಯಾವುದೇ ಸಾಸ್ನ ಯೂಸ್ ಮಾಡೋಲ್ಲ. ಒಂದು ಪ್ಯಾನ್ಗೆ ಆಯಿಲ್ ಹಾಕಿ ಬಿಸಿ ಆದಮೇಲೆ ಸಾಸಿವೆ, ಜೀರಿಗೆ, ಕಟ್ ಮಾಡಿರ್ತಕ್ಕಂಥ ತರಕಾರಿಗಳು, ಈರುಳ್ಳಿ, ಕ್ಯಾರೆಟ್ ಹಾಕಿಬಿಟ್ಟು ಇವಾಗ ಫ್ರೈ ಮಾಡಿ, ನಂತರ ಮತ್ತೆ ಕ್ಯಾಬೇಜ್, ಕ್ಯಾಪ್ಸಿಕಮ್ ಮತ್ತು ಬೀನ್ಸ್, ಹಸಿಮೆಣಸಿನ್ಕಾಯಿ ಒಂದೆರಡು ರುಚಿಗೆ, ಇಷ್ಟು ತರಕಾರಿಗಳನ್ನ ಕಟ್ ಮಾಡಿ ಇಟ್ಕೊಂಡಿದ್ದೆ ನಾನು ಆಲ್ರೆಡಿ. ಇವಾಗ ಹಾಕ್ಬಿಟ್ಟು ಈ ಥರ ಫ್ರೈ ಮಾಡಿ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ, ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಕಾಳುಮೆಣಸು ಪೌಡರ್, ಗರಂ ಮಸಾಲ ಪೌಡರ್ ಹಾಕಿ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡಬೇಕು. ಇದು ವೆಜ್ ಫ್ರೈಡ್ ರೈಸ್ ಆಗಿರೋದಕ್ಕೆ ಫುಲ್ ತರಕಾರಿಗಳನ್ನ ಫ್ರೈ ಮಾಡಬೇಕು. ನಿಮಗೆ ಖಾರ ಬೇಕು ಅಂದರೆ ಸ್ವಲ್ಪ ಚಿಲ್ಲಿ ಪೌಡರ್ ಹಾಕ್ಕೊಳ್ಳಿ. ಹಾಕ್ಕೊಂಡು ಮತ್ತೆ ನೀಟಾಗಿ ಇದು ಫುಲ್ಲಿ ಫ್ರೈ ಮಾಡಲೇಬೇಕು. ಫ್ರೈ ಆದಮೇಲೆ ನಾನು ಆಲ್ರೆಡಿ ರೈಸ್ನ ಮಾಡಿಟ್ಕೊಂಡಿದ್ದೀನಿ. ಅದು ಸ್ವಲ್ಪ ತಣ್ಣಗಾಗಬೇಕು, ಉದುರುದ್ರಾಗಿ ಮಾಡಿರಬೇಕು ರೈಸ್ನ. ನೋಡಿ, ರೈಸ್ನ ಹಾಕ್ಬಿಟ್ಟು ಇವಾಗ ಈ ಥರ ಮಿಕ್ಸ್ ಮಾಡಿ, ನೀಟಾಗಿ ಮಿಕ್ಸ್ ಮಾಡಿ ಲೋ ಫ್ಲೇಮಲ್ಲೇ ಇಟ್ಕೋಬೇಕು. ಮಿಕ್ಸ್ ಮಾಡಿದ ನಂತರ ಫುಲ್ಲು ನಿಮಗೆ ಟೇಸ್ಟ್ಗೆ ಲೆಮನ್ ಜ್ಯೂಸ್ ಬೇಕು ಅಂದರೆ ಲೆಮನ್ ಹಾಕ್ಕೊಳ್ಳಿ. ಹಾಕಿದ ಮೇಲೆ ಒಂದು 4-5 ಮಿನಿಟ್ಸ್ ಹಾಗೆ ನೀಟಾಗಿ ಫ್ರೈ ಮಾಡಬೇಕು. ನೀವೆಷ್ಟು ನೀಟಾಗಿ ಫ್ರೈ ಮಾಡ್ತೀರೋ ಅಷ್ಟು ಚೆನ್ನಾಗಿರುತ್ತೆ ಫ್ರೈಡ್ ರೈಸ್ ಈ ಥರ ರೆಡಿ ಆಯಿತು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.